ಇಂಪಾರ್ಟೆಂಟ್ ಫೆನಾಮಿನನ್ನ ನಾವೀಗ ಡಿಸ್ಕಸ್ ಮಾಡೋಣ. ದಟ್ ಇಸ್ ಕಾಲ್ಡ್ ಪೋಲರೈಸೇಷನ್. ಯು ನೋ ಆಲ್ರೆಡಿ ಲೈಟ್ ಈಸ್ ಎ ಟ್ರಾನ್ಸ್ವರ್ಸ್ ಇನ್ ನೇಚರ್. ಟ್ರಾನ್ಸ್ವರ್ಸ್ ನೇಚರ್ ಅಂತಂದರೆ ವೈಬ್ರೇಷನ್ಸು ಎಲ್ಲ ಡೈರೆಕ್ಷನಲ್ಲೂ ಇರುತ್ತೆ. ಪ್ರೊಪಗೇಷನ್ ಆಗ್ತಿರೋ ಡೈರೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ವೈಬ್ರೇಷನ್ಸ್ ಇರುತ್ತೆ. ಇದನ್ನು ಟ್ರಾನ್ಸ್ವರ್ಸ್ ನೇಚರ್ ಅಂತ ಕರಿತೀವಿ ನಾವು. ಸೊ ದಟ್ ಲೈಟ್ ಕಂಟೈನ್ಸ್ vibrations in all possible directions which are perpendicular to the direction of propagation of wave. So that wave is called unpolarized light anta karitare. Unpolarized light andre, so wave ಹೀಗೆ ಪ್ರೊಪಗೇಟ್ ಆಗ್ತಿದ್ರೆ ಸೊ ಅದ ಪರ್ಪೆಂಡಿಕ್ಯುಲರ್ ಆಗಿ ಎಲ್ಲ ಡೈರೆಕ್ಷನಲ್ಲೂ ಪಾಸಿಬಿಲಿಟಿ ಇರುವಂಥ ಎಲ್ಲ ಡೈರೆಕ್ಷನಲ್ಲೂ ವೈಬ್ರೇಷನ್ಸ್ ಇದ್ದರೆ ಇದನ್ನು ಅನ್ಪೋಲರೈಸ್ಡ್ ಲೈಟ್ ಅಂತ ಕರೀತಾರೆ. ಅದೇ ರೀತಿ ದ ವೈಬ್ರೇಷನ್ಸ್ ವಿಚ್ ಆರ್ ಅಲಾಂಗ್ ದ ಡೈರೆಕ್ಷನ್ ಅಲಾಂಗ್ ದ ಪ್ಲೇನ್ ಆ್ಯಂಡ್ ದ ವೈಬ್ರೇಷನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಎರಡೂ ಇದ್ದರೆ ಇದನ್ನು ಅನ್ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಎರಡೂ ಕೂಡ. ಸೊ ಬೋತ್ ಇದು ಕೂಡ ಇದು ಎರಡನ್ನೂ ಅನ್ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ ನಾವು. ಸಪೋಸ್ ಈ ವೈಬ್ರೇಷನ್ಸ್ ಎಲ್ಲ ಡೈರೆಕ್ಷನಲ್ಲಿರೋ ವೈಬ್ರೇಷನ್ಸ್ ನಮಗೆ ಒಂದೇ ಒಂದು ಡೈರೆಕ್ಷನಲ್ಲಿ ಮಾತ್ರ ಬೇಕು, ಉಳಿದಿದ್ದೆಲ್ಲ ಬೇಡ ಅಂದರೆ ಆಗ ನಾವು ರೆಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಪ್ಲೇನಿಗೆ ವೈಬ್ರೇಷನ್ಸ್ನ ರೆಸ್ಟ್ರಿಕ್ಟ್ ಮಾಡಿ ಉಳಿದಿದ್ದನ್ನೆಲ್ಲ ಬ್ಲಾಕ್ ಮಾಡಬೇಕಾಗತ್ತೆ. ದಟ್ ಫೆನಾಮಿನನ್ ಆಫ್ ರಿಸ್ಟ್ರಿಕ್ಷನ್ ಆಫ್ ವೈಬ್ರೇಷನ್ ಆಫ್ ದಿ ಲೈಟ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇನ್ ಈಸ್ ಕಾಲ್ಡ್ ಪೋಲರೈಸೇಷನ್ ಅಂತ ಕರಿತೀವಿ ನಾವು. ಸೊ ಯಾವುದಾದ್ರೂ ಒಂದು ಪ್ಲೇನಿಗೆ ರಿಸ್ಟ್ರಿಕ್ಟ್ ಮಾಡಿ ಉಳಿದಿದ್ದನ್ನೆಲ್ಲ ಸ್ಟಾಪ್ ಮಾಡುವಂಥ ಒಂದು ಫೆನಾಮಿನನ್ನ ನಾವು ಏನಂತ ಕರಿತೀವಿ? ಪೋಲರೈಸೇಷನ್ ಅಂತ ಕರಿತೀವಿ. ಸೊ ಪೋಲರೈಸೇಷನ್ ಫೆನಾಮಿನನ್ ಅಥವಾ ಪೋಲರೈಸ್ಡ್ ಲೈಟ್ ಅಂದರೆ ಪೋಲರೈಸ್ ಆಗಿರುವಂಥ ಲೈಟ್ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ, ಸೊ ಇಟ್ ಕಂಟೈನ್ಸ್ ಆಲ್ ದ ವೈಬ್ರೇಷನ್ಸ್. ಇದರಲ್ಲಿ ಎರಡು ಥರ ವೈಬ್ರೇಷನ್ಸ್ ಇರುತ್ತೆ. ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಡಾಟ್ ಆ್ಯಂಡ್ ಅಲಾಂಗ್ ದ ಪ್ಲೇನ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಆ್ಯರೋ. ಇದು ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರಿಬೇಕು ಅಂದರೆ ಯಾವುದಾದ್ರೂ ಒಂದು ಪ್ಲೇನ್ ಸರ್ಫೇಸಲ್ಲಿ ಇರಬೇಕು. ಲೈಕ್ ದಿಸ್, ಐದರ್ ಅಲಾಂಗ್ ದ ಪ್ಲೇನ್ ಆರ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್. ಇದನ್ನು ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರೀತಾರೆ. ಸಪೋಸ್ ಕಂಪ್ಲೀಟಾಗಿ ಪೋಲರೈಸ್ ಆಗಲಿಲ್ಲ ಅಂತ ಅಂದರೆ ಯಾವುದಾದ್ರು ಒಂದನ್ನು ಎಲಿಮಿನೇಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ದಿಸ್ ಪಾರ್ಷಿಯಲಿ ಪೋಲರೈಸ್ಡ್ ಅಂತ ಕರೀತಾರೆ. ಪಾರ್ಷಿಯಲಿ ಪೋಲರೈಸ್ಡ್. ಸೊ ಪಾರ್ಷಿಯಲಿ ಪೋಲರೈಸ್ಡಲ್ಲಿ ಏನಾಗಿರುತ್ತೆ, ಎಲ್ಲ ವೈಬ್ರೇಷನ್ಸು ಮಿಕ್ಸ್ ಆಗಿಬಿಟ್ಟಿರುತ್ತೆ ಹೀಗೆ. ಸೊ ವೈಬ್ರೇಷನ್ಸ್ ಎಲ್ಲ ಮಿಕ್ಸ್ ಆಗಿದ್ರೆ ಇದನ್ನ ಪಾರ್ಷಿಯಲಿ ಪೋಲರೈಸ್ಡ್ ಅಂತ ಕರೀತಾರೆ. ಸೊ ನಾವೀಗ ಅನ್ಪೋಲರೈಸ್ಡ್ ಲೈಟ್ನ ಪೋಲರೈಸ್ ಮಾಡುವಂಥ ಫೆನಾಮಿನನ್ನ ಡಿಸ್ಕಸ್ ಮಾಡ್ತಾ ಹೋಗಬೇಕು. ದಿಸ್ ಈಸ್ ಕಾಲ್ಡ್ ಪೋಲರೈಸೇಷನ್ ಆಫ್ ಲೈಟ್. ಪೋಲರೈಸೇಷನ್ ಈಸ್ ಪಾಸಿಬಲ್ ಓನ್ಲಿ ಇಫ್ ದ ಲೈಟ್ ಈಸ್ ಬಿಹೇವಿಂಗ್ ಲೈಕ್ ಎ ಟ್ರಾನ್ಸ್ವರ್ಸ್ ವೇವ್. ಲಾಂಜಿಟ್ಯೂಡಿನಲ್ಲಾದರೆ ಪೋಲರೈಸ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ವೈಬ್ರೇಷನ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ನೇ ಇರಬೇಕು. ಓಕೆ, ಈ ಪೋಲರೈಸ್ಡ್ ಲೈಟಲ್ಲಿ ಒಂದು ಹೇಗೆ ಮಾಡ್ತೀವಿ ಪೋಲರೈಸ್ಡ್ ಲೈಟ್ನ ಅಂದರೆ, ಅನ್ಪೋಲರೈಸ್ಡ್ ಲೈಟ್ನ ಕೆಲವು ಕ್ರಿಸ್ಟಲ್ಸ್ ಮುಖಾಂತರ, ಕ್ಯಾಲ್ಸೈಟು, ಮೈಕಾ, ಈ ಥರದ್ದು ಕ್ರಿಸ್ಟಲ್ಸ್ ಮುಖಾಂತರ ಪಾಸ್ ಮಾಡಿದ್ರೆ ಆ ಕ್ರಿಸ್ಟಲ್ಗೊಂದು ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಅಂತ ಇರುತ್ತೆ. ಆ ಆಕ್ಸಿಸ್ ಮುಖಾಂತರ ಪಾಸ್ ಆದಂಥ ಲೈಟು ಪೋಲರೈಸ್ ಆಗಿ ಆಚೆ ಬರುತ್ತೆ. ಹೇಗೆ? ಲುಕ್ ಅಟ್ ದಿಸ್. ದಿಸ್ ಇಸ್ ಅನ್ಪೋಲರೈಸ್ಡ್ ಲೈಟ್. ಓಕೆ, ದಿಸ್ ಅನ್ಪೋಲರೈಸ್ಡ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಅಥವಾ ಎ ಕ್ರಿಸ್ಟಲ್ ಕ್ಯಾಲ್ಸೈಟ್. ದಿಸ್ ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಇದ್ರ ಮುಖಾಂತರ ಹಿಂಗೆ ಪಾಸ್ ಆಗ್ತಿದ್ದಾಗೇ ಹೊರಗಡೆ ಬರುವಂಥ ಲೈಟ್ ಇದೆಯಲ್ಲ, ಇದು ಪೋಲರೈಸ್ ಆಗಿರುತ್ತೆ. ಅಂದರೆ ಒಂದೇ ಒಂದು ವೈಬ್ರೇಷನ್ ಮಾತ್ರ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರೀತಾರೆ. ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಸೊ ಈ ಪರ್ಟಿಕ್ಯುಲರ್ ಲೈಟಲ್ಲಿ ಎರಡು ಪ್ಲೇನ್ ಇರುತ್ತೆ. ಒನ್ ಈಸ್ ಪ್ಲೇನ್ ವಿಚ್ ಕಂಟೈನ್ಸ್ ದ ವೈಬ್ರೇಷನ್ಸ್ ಇರುತ್ತೆ, ಆಯಿತಾ. ಆ್ಯಂಡ್ ಆಲ್ಸೋ ಪೋಲರೈಸ್ಡ್ ಲೈಟ್ ಇರುತ್ತೆ. ಎರಡು ಪೋಲರೈಸ್ಡ್ ವೈಬ್ರೇಷನ್ಸ್ ಇರುತ್ತೆ, ಡೈರೆಕ್ಷನ್ ಆಫ್ ಪ್ರೊಪಗೇಷನು ಇರುತ್ತೆ. ಇನ್ನೊಂದು ಪ್ಲೇನ್ ಸರ್ಫೇಸ್ ಇರುತ್ತೆ. ದಟ್ ಪ್ಲೇನ್ ಸರ್ಫೇಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ವೈಬ್ರೇಷನ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಯಾವ ಪ್ಲೇನು ಒಂದು ವೈಬ್ರೇಷನ್ಸ್ನ ಹೊಂದಿರುತ್ತೋ ಇದನ್ನು ಪ್ಲೇನ್ ಆಫ್ ವೈಬ್ರೇಷನ್ ಅಂತ ಕರೀತಾರೆ. ಪ್ಲೇನ್ ಆಫ್
ವೈಬ್ರೇಷನ್. ಯಾವ ಪ್ಲೇನ್ ಸರ್ಫೇಸಲ್ಲಿ ವೈಬ್ರೇಷನ್ಸ್ ಇರಲ್ವೋ, ಬರೀ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಇರುತ್ತೋ, ಇದನ್ನ ಪ್ಲೇನ್ ಆಫ್ ಪೋಲರೈಸೇಷನ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಪೋಲರೈಸೇಷನ್, ಓಕೆ, ಪ್ಲೇನ್ ಆಫ್ ಪೋಲರೈಸೇಷನ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಪ್ಲೇನ್ ಆಫ್ ವೈಬ್ರೇಷನ್ ವಿಚ್ ಕಂಟೈನ್ಸ್ ಓನ್ಲಿ ವೈಬ್ರೇಷನ್ಸ್ ಅಂಡ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ವೈಬ್ರೇಷನ್ಸ್, ಪರ್ಪೆಂಡಿಕ್ಯುಲರ್ ಇದೆ. ಸೊ ಇಟ್ ಡಸ್ ನಾಟ್ ಕಂಟೈನ್ಸ್ ಎನಿ ವೈಬ್ರೇಷನ್ಸ್, ದಟ್ಸ್ ವೈ ದ ನೇಮ್ ಕಾಲ್ಡ್ ಪ್ಲೇನ್ ಆಫ್ ಪೋಲರೈಸೇಷನ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಅಬೌಟ್ ಪೋಲರೈಸೇಷನ್ ಆಫ್ ಲೈಟ್. ಈಗ ಮೆಥಡ್ಸ್ ಆಫ್ ಪೋಲರೈಸೇಷನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪೋಲರೈಸೇಷನ್. ಬೇರೆ ಬೇರೆ ಮೆಥಡ್ಸಲ್ಲಿ ಪೋಲರೈಸ್ ಮಾಡ್ತಾ ಹೋಗ್ಬೋದು. ರಿಫ್ಲೆಕ್ಷನ್ ಮೆಥಡು, ರಿಫ್ರಾಕ್ಷನ್ ಮೆಥಡು, ಡಬಲ್ ರಿಫ್ರಾಕ್ಷನ್ ಮೆಥಡು, ಸೆಲೆಕ್ಟಿವ್ ಅಬ್ಸಾರ್ಪ್ಷನ್ ಅಥವಾ ಡೈಕ್ರೋಯಿಸಮ್ ಅಂತ ಕರೀತಾರೆ, ಇನ್ನೊಂದು ಸ್ಕ್ಯಾಟ್ರಿಂಗ್ ಮೆಥಡ್. ಈ 5 ಮೆಥಡ್ಸಲ್ಲಿ ಪೋಲರೈಸೇಷನ್ನ ಡಿಸ್ಕಸ್ ಮಾಡ್ಬೋದು ಅಥವಾ ಪ್ರೊಡ್ಯೂಸ್ ಮಾಡ್ಬೋದು. ಆದರೆ NCERT ಸಿಲೆಬಸ್ಸಿನ ಫ್ರೇಮ್ ಒಳಗಡೆ ನಮಗೆ 2 ಮೆಥಡ್ನ ನಾವು ಡಿಸ್ಕಸ್ ಮಾಡೋಕ್ಕೆ ಸಾಧ್ಯ ಆಗೋದು. ಒಂದು ಪೋಲರೈಸೇಷನ್ ಬೈ ರಿಫ್ಲೆಕ್ಷನ್ ಮೆಥಡ್, ಅನದರ್ ಒನ್ ಈಸ್ ಪೋಲರೈಸೇಷನ್ ಬೈ ಸ್ಕ್ಯಾಟ್ರಿಂಗ್ ಮೆಥಡ್. ಓಕೆ, ಸೊ ಈ ಮೆಥಡ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಒಂದು ಡಿವೈಸ್ನ ಕನ್ಸ್ಟ್ರಕ್ಟ್ ಮಾಡ್ಕೊತೀವಿ. ದಟ್ ಡಿವೈಸ್ ಇಸ್ ಕಾಲ್ಡ್ ಪೋಲರಾಯ್ಡ್. ಆ ಪೋಲರಾಯ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ.